2023 ವಿರಾಟ್ ಕೊಹ್ಲಿ ಮತ್ತೆ ಗೌತಮ್ ಗಂಭೀರ್ IPL ಅಲ್ಲಿ ದೊಡ್ಡ ಹೀಟೆಡ್ ಮೂಮೆಂಟ್ ಆಗಿತ್ತು ಕಣ. ಅದು ಯಾವ ಲೆವೆಲ್ ಆಗಿತ್ತು ಅಂತ ಹೇಳಿದ್ರೆ, ಗೌತಮ್ ಗಂಭೀರ್ ಅವರು ಮನೆಗೆ ಹೋಗೋದಕ್ಕೆ LSG ಓನರ್ ಸೆಕ್ಯೂರಿಟಿ ಕೊಟ್ಟು ಕಳಿಸಿದ್ರಂತೆ. ಬಿಕಾಸ್ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಅಷ್ಟು ಕೋಟ್ಲೆ ಇಕ್ಕಿದ್ರು. ಅಂಡ್ ಕ್ರಿಕೆಟ್ ಟಾಪ್ 10 ಅಪ್ಡೇಟ್ಸ್ಗೆ ವೆಲ್ಕಮ್ ಗೈಸ್. ಏನಾಗಿದೆ ಗೊತ್ತಾ, ವಿರಾಟ್ ಕೊಹ್ಲಿ ಮತ್ತೆ ಗೌತಮ್ ಗಂಭೀರ್ಗೂ 2023 ಅಲ್ಲಿ ಒಂದು ಕಿರಿಕ್ ಆಗಿದ್ರು. ಯಾಕಂತ ಹೇಳಿದ್ರೆ ಫಸ್ಟ್ ಈ ಒಂದು ಕಿರಿಕ್ ಆಗೋದಕ್ಕೆ ರೀಸನ್ ಆವೇಶ್ ಖಾನ್ ಓಕೆನಾ. ಎಲ್ಮೆಟ್ನ ಗೆಲ್ಸ್ಬಿಟ್ಟು ಮ್ಯಾಚ್ ಹೆಲ್ಮೆಟ್ನ ತಾಗದು ವಾಗದು ಏನೇನೋ ಮಾಡ್ತಾರೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ವಿರಾಟ್ ಕೊಹ್ಲಿ ಅವರು ಮತ್ತೆ RCB ಆ ಒಂದು ರಿವೆಂಜ್ ತಗೊಳುತ್ತೆ. ಬಟ್ ವಿರಾಟ್ ಕೊಹ್ಲಿ ಅವರು ಹಿಂಗೆ ಮತ್ತೆ ಏನೇನೋ ಒಂದು ಸಿಂಬಲ್ಗಳನ್ನ ಮಾಡಿ LSG ಟೀಮ್ಗೆ ಫುಲ್ ಬಗಲ್ ಮಾಡಿ ಉರ್ಸಿರ್ತಾರೆ. ಬಟ್ ಅದಕ್ಕೋಸ್ಕರ ಗೌತಮ್ ಗಂಭೀರ್ಗೂ ವಿರಾಟ್ ಕೊಹ್ಲಿಗೂ ದೊಡ್ಡ ಕಿರಿಕ್ ಆಗಿರುತ್ತೆ. ಈ ಒಂದು ಕಿರಿಕೆ ಕ್ಲಾರಿಫೈನ ಕೊಟ್ಟಿರೋದು ಇವಾಗ ಮನನ್ ಅವರ ಓಕೆನಾ. ಈ ಒಂದು ಏನಾಯ್ತು ಒಂದು ಸಿಚುವೇಶನ್, ಏನಕ್ಕೆ ಈ ತರ ಹೀಟೆಡ್ ಮೂವ್ಮೆಂಟ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಇದೆಲ್ಲ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವ್ರದ್ದು ಏನೂ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಆ ಒಂದು ಮ್ಯಾಚ್ ಅಲ್ಲಿ ಏನಾಯ್ತು ಅಂತ ಜಸ್ಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಮತ್ತೆ ಗೌತಮ್ ಗಂಭೀರ್ಗೆ ಅರ್ಥ ಮಾಡ್ಸಕ್ಕೆ ಹೊರಟವ್ರಂತೆ. ಬಟ್ ಇಲ್ಲಿ ಗೌತಮ್ ಗಂಭೀರ್ ಅವರು ನನ್ನ ಮೇಲೆ ಇವರು ಚಾರ್ಜ್ ಮಾಡ್ತಾರೆ, ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅಂತ ಬಂದ್ಬಿಟ್ಟು ಫುಲ್ ವಿರಾಟ್ ಕೊಹ್ಲಿ ಅವ್ರಿಗೆ ಬ್ಯಾಡ್ ವರ್ಡ್ಸ್ ಅಲ್ಲಿ ಎಲ್ಲಾನು ಕೂಡ ಬೈಯಾಗೆ ಸ್ಟಾರ್ಟ್ ಮಾಡಿದಂತೆ. ಬಟ್ ಆದ್ರೂ ಕೂಡ ವಿರಾಟ್ ಕೊಹ್ಲಿ ಅವರು ಆ ಒಂದು ತಾಳ್ಮೆಯಿಂದ ಪೇಷನ್ಸ್ ಇಂದ ಸೀನಿಯರ್ ಕ್ರಿಕೆಟರ್ ಮತ್ತೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿಬಿಟ್ಟು ತುಂಬಾ ತಾಳ್ಮೆಯಿಂದ ಇವ್ರಿಗೆ ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಮಾಡಿಸ್ತವ್ರಂತೆ. ಬಟ್ ಆದ್ರೂ ಕೂಡ ಗೌತಮ್ ಗಂಭೀರ್ ಅವರು ಫುಲ್ ಪೇಷನ್ಸ್ ನ ಕಳ್ಕೊಂಡು ಇವ್ರ ಮೇಲೆ ಫುಲ್ ಬೈದವ್ರಂತೆ ಮಗ ಅಂತ ಮನೋನವರ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ರೆ. ಇದೆಲ್ಲ ಒಂದು ಘಟನೆ ಆದ್ಮೇಲೆ ಗೌತಮ್ ಗಂಭೀರ್ ಅವರು ಮನೆಗೆ ಹೋಗೋದಕ್ಕೆ ಸೆಕ್ಯೂರಿಟಿ ಇಟ್ಕೊಂಡು ಹೋಗಿರೋದು. ಬಿಕಾಸ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಫುಲ್ ಇವ್ರಿಗೆ ಅಟ್ಯಾಕ್ ಮಾಡಿರೋದಂತೆ. ಈ ಒಂದು ಸ್ಟೇಟ್ಮೆಂಟ್ ನಾವು ಕೇಳಿದ್ದು ನನಗಂತೂ ಫುಲ್ ಖುಷಿ ಆಗ್ಬಿಡ್ತು. ಯಾಕಂತ ಹೇಳಿದ್ರೆ ಗೌತಮ್ ಗಂಭೀರ್ ಅವ್ರಿಗೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಏನು ಅಂತ ತೋರಿಸಿರೋ ಅವತ್ತಿನ ಮ್ಯಾಚಲ್ಲಿ. ಬಟ್ ಆ ಒಂದು ಜಿದ್ದಿಗೆ ಏನೋ ಗೊತ್ತಿಲ್ಲ, ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಏನೋ ಮಾಡ್ತಾ ಇದ್ದಾರೆ ಈ ಮನುಷ್ಯ ಓಕೆ. ಬಟ್ ಇವಾಗ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಡಿವರ್ಸ್ ಓಕೆನಾ, ಇದು ಒಂದು ಇಂಪಾರ್ಟೆಂಟ್ ಮಗ. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಡಿವರ್ಸ್ ಏನಕ್ಕಾದ್ರು ಅಂತ ರೀಸನ್ನೇ ಗೊತ್ತಿಲ್ಲ. ಬಟ್ ಇದುವರೆಗೂ ರೀಸನ್ನೇ ಸಿಕ್ಕಿಲ್ಲ. ಬಟ್ ಇದಕ್ಕೆ ಕ್ಲಾರಿಫೈನ್ ಕೊಟ್ಟಿರೋದು ಕೃಣಾಲ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಡಿವರ್ಸ್ಗೆ ನಾವು ಕೂಡ ತಡೆದ್ವಿ, ಈ ಒಂದು ಡಿವರ್ಸ್ನ ಮಾಡ್ಕೋಬೇಡ ಅಂತ. ಬಟ್ ಈ ಒಂದು ಡಿವರ್ಸ್ ಆದ್ಮೇಲೆ ಹಾರ್ದಿಕ್ ಪಾಂಡ್ಯಗೂ ಮತ್ತೆ ನಮ್ಮ ಕೃಣಾಲ್ ಪಾಂಡ್ಯ ಫ್ಯಾಮಿಲಿಗೂ ಅಷ್ಟೊಂದೇನು ರಿಲೇಶನ್ಶಿಪ್ ಚೆನ್ನಾಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮಾತನ್ನ ಹಾರ್ದಿಕ್ ಪಾಂಡ್ಯ ಏನು ಕೂಡ ಕೇಳ್ತಾ ಇಲ್ವಂತೆ. ಅಂದ್ರೆ ಕೃಣಾಲ್ ಪಾಂಡ್ಯ ಮಾತು ಮತ್ತೆ ಅವ್ರ ಫ್ಯಾಮಿಲಿ ಮಾತನ್ನ ಏನು ಕೂಡ ಹಾರ್ದಿಕ್ ಪಾಂಡ್ಯ ಅವರು ಒಂದು ಚೂರು ಕೇಳ್ತಾ ಇಲ್ವಂತೆ. ಅವ್ರದ್ದು ಬಿಹೇವಿಯರ್ ಕೂಡ ಚೆನ್ನಾಗಿಲ್ವಂತೆ. ಅಂಡ್ ಅವ್ರ ರಿಲೇಶನ್ಶಿಪ್ ಹಾರ್ದಿಕ್ ಪಾಂಡ್ಯ ರಿಲೇಶನ್ಶಿಪ್ ಮತ್ತೆ ಕೃಣಾಲ್ ಪಾಂಡ್ಯ ಫ್ಯಾಮಿಲಿ ರಿಲೇಶನ್ಶಿಪ್ ಒಂದು ಚೂರು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡಿದ್ರೆ. ಬಟ್ ಯಾಕೋ ಹಾರ್ದಿಕ್ ಪಾಂಡ್ಯ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ ಈ ಒಂದು ಡಿವರ್ಸ್ಗೆ. ನಾವೆಲ್ಲೂ ಕೂಡ ಪಾಪ ಅವ್ರ ಹೆಸರೇನು ಅವ್ರಿಗೆ ಫುಲ್ ತಪ್ಪು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮೇಲೆ ಸಖತ್ತು ಒಂದು ಬ್ಲೇಮ್ನ ಮಾಡ್ತಾ ಇದ್ರು. ಬಟ್ ಇವಾಗ ಇದಕ್ಕೆ ಕ್ಲಾರಿಫೈನ ಕೊಟ್ಟಿರೋದು ನೋಡ್ತಾ ಇದ್ರೆ ಯಾಕೋ ಹಾರ್ದಿಕ್ ಪಾಂಡ್ಯ ಅರ್ಧದ ತಪ್ಪಿದೆ ಅಂತ ಹೇಳ್ತಾ ಇದ್ರೆ. ಆಫ್ಟರ್ 8 years ಆದ್ಮೇಲೆ ಶ್ರೀಲಂಕಾ ಅಗೇನ್ಸ್ಟ್ ಟೆಸ್ಟ್ ಸೀರೀಸ್ ನ BCCI ಅನೌನ್ಸ್ ಮಾಡಿದೆ ಮಗ. ಆಫ್ಟರ್ 8 years ಆದ್ಮೇಲೆ ಯಾವಾಗ ಅಂತ ಹೇಳಿದ್ರೆ ಇದು 3ನೇ ಅಪ್ಡೇಟು. 15th ಮತ್ತೆ 19th ಆಗಸ್ಟ್ ಒಂದು ಫಸ್ಟ್ ಟೆಸ್ಟ್ ಇದೆ, ಮತ್ತೆ ಸೆಕೆಂಡ್ ಟೆಸ್ಟ್ 23rd ಮತ್ತೆ 27th ಈ ಒಂದು ಡೇಟ್ ಅಲ್ಲಿ ಕೊಲಂಬೋದಲ್ಲಿ ಆಗಸ್ಟ್ ಅಲ್ಲಿ ಸೆಕೆಂಡ್ ಟೆಸ್ಟ್ ನಡೀತಾ ಇದೆ. ಆಫ್ಟರ್ 8 years ಆದ್ಮೇಲೆ ಶ್ರೀಲಂಕಾ ಅಗೇನ್ಸ್ಟ್ ಟೆಸ್ಟ್ ಸೀರೀಸ್ ಅನೌನ್ಸ್ಮೆಂಟ್ ಮಾಡಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್. ಅಂಡ್ ಹಾರ್ದಿಕ್ ಪಾಂಡ್ಯ ಇವಾಗ ಬೆಂಗಳೂರಿಗೆ ಬಂದಿರೋದು ಗೊತ್ತು. ಬಿಕಾಸ್ ಅವರು ಬೆಂಗಳೂರು ಬಂದಿರೋದು ಅವ್ರಿಗೆ ತುಂಬಾ ಇಂಜುರಿ ಆಗ್ತಾ ಇತ್ತು. ಮತ್ತೆ ಈ ಒಂದು ಇಂಜುರಿ ಎಲ್ಲೂ ಕೂಡ ಕಡಿಮೆ ಮಾಡದ. ಅಂಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ BCCI ಇದೆಯಲ್ಲ ಅಲ್ಲಿ ಪಕ್ಕದಲ್ಲೇ ಒಂದೇನೋ ಪ್ರೈವೇಟ್ ಒಂದು ಮನೆಯ ರೇಟ್ನ ತಗೊಂಡಿದ್ದಾರೆ ಅಂತೆ. ಬಿಕಾಸ್ ಇವ್ರಿಗೆ 5-6 ವರ್ಷ ಇನ್ನ ಇಂಡಿಯನ್ ಕ್ರಿಕೆಟ್ ಅಲ್ಲಿ ತುಂಬಾ ಗೋಲ್ಗಳಿದೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ 2027 ವರ್ಲ್ಡ್ ಕಪ್ ಇದೆ. ಅಂಡ್ 2028 ಅಲ್ಲಿ ಒಲಿಂಪಿಕ್ಸ್ ಇದೆ. ಇದೆಲ್ಲಾನು ಕೂಡ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಫುಲ್ ಡೆಡಿಕೇಶನ್ ಅಂತ ತೋರಿಸ್ತಾರೆ ಟೀಮ್ ಇಂಡಿಯಾಗೆ. ಇದೊಂದು ಸಕ್ಕತ್ ಅಂತ ಹೇಳ್ಬೋದು. ಬಟ್ ಹಾರ್ದಿಕ್ ಪಾಂಡ್ಯ ಒಂದ್ ಕಡೆ ಸಕ್ಕತ್ತಾಗಿದ್ದಾರೆ ಗುರು. ಬಟ್ ಈ ಲೈಫ್ ಅಂತ ಹೇಳಿದ್ರೆ ಫುಲ್ ಕ್ವಾಟ್ಲೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಹಾರ್ದಿಕ್ ಪಾಂಡ್ಯದ ಅಪ್ಡೇಟ್ ಇದೆ. ಯಾಕಂತ ಹೇಳಿದ್ರೆ ಇವಾಗ ರೂಮರ್ಸ್ ನಿಮಗೆ ಗೊತ್ತು ಓಕೆನಾ, IPL ಹಾರ್ದಿಕ್ ಪಾಂಡ್ಯ CSK ಟೀಮ್ಗೆ ಹೋಗ್ತಾರೆ, KKR ಟೀಮ್ಗೆ ಹೋಗ್ತಾರೆ, ಎಲ್ಲಾ ಟೀಮ್ಗಳು ಕೂಡ ಇಂಟ್ರೆಸ್ಟ್ ತಗೋತಾರೆ ಅಂತ ತುಂಬಾ ಅಪ್ಡೇಟ್ಗಳು ಬರ್ತಾ ಇದೆ, ರೂಮರ್ಸ್ಗಳು ಬರ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. CSK ಓನರ್ ಓಕೆನಾ ಹೆಸರು ಕಾಶಿ ವಿಶ್ವನಾಥ್ ಅವರು ಇವರೇ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರೋ ಪ್ರಕಾರ ಹಾರ್ದಿಕ್ ಪಾಂಡ್ಯ ಜೊತೆ ಇನ್ನ ಏನು ಕೂಡ ಮಾತಾಡಿಲ್ವಂತೆ. CSK ಇವ್ರನ್ನ ಟ್ರೇಡ್ ಮಾಡ್ಕೋಬೇಕಾ ಬೇಡವಾ ಅಂತ. ಆಫ್ಟರ್ MLC ಈ ಒಂದು ಟೂರ್ನಮೆಂಟ್ ಅವ್ರದ್ದು ಅದೇ ಬೇರೆ ಕಂಟ್ರಿ ನಡೀತಾ ಇದೆ. ಈ ಒಂದು ಟೂರ್ನಮೆಂಟ್ ಆದ್ಮೇಲೆ CSK ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಾರೆ ಅಂತ ಯಾವ ಟೀಮ್ನ ಈ ಒಂದು CSK ಟೀಮ್ ಅಲ್ಲಿ ಯಾವ ಪ್ಲೇಯರ್ನ ಇಟ್ಕೋಬೇಕು, ಯಾವ ಪ್ಲೇಯರ್ನ ಬಿಡಬೇಕು ಅಂತ ಯೋಚನೆ ಮಾಡ್ತಾರಂತೆ. ಬಟ್ ಇದುವರೆಗೂ ಕೂಡ ಹಾರ್ದಿಕ್ ಪಾಂಡ್ಯ ಜೊತೆ ಯಾವ CSK ಮ್ಯಾನೇಜ್ಮೆಂಟ್ ಕೂಡ ಮಾತಾಡಿಲ್ಲ. ಸೊ ಇದು ಜಸ್ಟ್ ರೂಮ್
ರೂಮರ್ಸ್ ಬರ್ತದೆ ಅಂತ ಹೇಳಿದರೆ. ಆ್ಯಂಡ್ IPL ಅಲ್ಲಿ ಮತ್ತೆ ಹಾರ್ದಿಕ್ ಪಾಂಡ್ಯಾಗೆ ಅಪ್ಡೇಟ್ ಒಂದಿದೆ. IPL ಅಲ್ಲಿ 7 ಟೀಮು ಹಾರ್ದಿಕ್ ಪಾಂಡ್ಯಾಗೆ ಸಖತ್ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ, ಬಟ್ 2 ಟೀಮು ಇವ್ರನ್ನ ಇಗ್ನೋರ್ ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅದೇ SRH ಮತ್ತೆ RCB. ಯಾಕೆ ಹೇಳಿ, RCB ಫುಲ್ ಪ್ಯಾಕ್ ಆಗಿದೆ ಮೆಗಾ, ಓಕೆನಾ. RCB ಟೀಮಲ್ಲಿ ಇವ್ರಿಗೆ ಹೆಂಗ್ ತಗೋಬರ್ಬೇಕು ಅಂತ ಯೋಚನೆ ಮಾಡ್ಬೇಕಷ್ಟೇ. ಅಂಡ್ SRH ಅಲ್ಲಿ ಕೂಡ ಫುಲ್ ಪ್ಯಾಕ್ ಆಗಿದೆ. ಬಿಕಾಸ್ SRH ಅಲ್ಲಿ ಏನ್ ಕಡಿಮೆ ಇದೆ ಗುರು ಟೀಮಲ್ಲಿ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಂದು ಸ್ವಲ್ಪ ವೀಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಬಿಕಾಸ್ ಅವ್ರು ಬ್ಯಾಟ್ಸ್ಮನ್ಗಳನ್ನ ತುಂಬ್ಕೊಂಡ್ಬಿಟ್ಟಿರೋದ್ರಿಂದ ಬೌಲರ್ ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳ್ಬೋದು. ಬಟ್ ಅದು ಬಿಟ್ರೆ ಎಲ್ಲಾನು ಕೂಡ ಮಸ್ತ್ ಆಗಿದೆ, ಚಿಂದಿ ಆಗಿದೆ. ಬಟ್ ಅವರು ಬೌಲಿಂಗ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕಷ್ಟೇ. ಸೊ ಅದಕ್ಕೋಸ್ಕರ ಇವಾಗ ಹಾರ್ದಿಕ್ ಪಾಂಡ್ಯ KKR ಮತ್ತೆ CSG ಹೋಗೋ ಎಲ್ಲ ಒಂದು ಪಾಸಿಬಿಲಿಟೀಸ್ ಅಂತೂ ಇದೆ. ಯಾಕಂತ ಹೇಳಿದ್ರೆ KKRಗೆ ಹಾರ್ದಿಕ್ ಪಾಂಡ್ಯ ನೀಡೆಡ್ ಇದ್ದಾರೆ ಅಂಡ್ CSG ಟೀಮ್ ಕೂಡ ನೀಡೆಡ್ ಇದ್ದಾರೆ. ಸೊ ಹೋದ್ರೆ ಈ ಒಂದು ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ಇಂದ KKR ಇಲ್ಲ CSG ಟೀಮ್ಗೆ ಹೋಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತದೆ. ಬಿಕಾಸ್ ಆ 2 ಟೀಮಲ್ಲಿ ಟ್ರೇಡ್ ಮಾಡ್ಕೊಳ್ಳೋ ಎಲ್ಲ ತರ ಒಂದು ಪಾಸಿಬಿಲಿಟೀಸ್ ಅಂತೂ ಇದೆ. ಇದು ಒಂದು ಅಪ್ಡೇಟ್ ಆದ್ರೆ ಇವಾಗ ಇನ್ನೊಂದು ಅಪ್ಡೇಟು, ವೈಭವ್ ಸೂರ್ಯವಂಶಿ ಯಾವ ಲೆವೆಲ್ಗೆ ಆರಾಮ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ, MS ಧೋನಿ ಮತ್ತೆ ಸಚಿನ್ ತೆಂಡೂಲ್ಕರ್ ಇವರೊಂದು ಜನರೇಷನ್ ಅಲ್ಲಿ ಇವಾಗ ವಿರಾಟ್ ಕೊಹ್ಲಿ ಅವರು ಯಾವುದೇ ಸ್ಟೇಡಿಯಂಗೆ ಹೋದ್ರು ಕೂಡ ಫುಲ್ ಫ್ಯಾನ್ಸ್ ಕಿತ್ಕೊಂಡು ಬರ್ತಾರೆ ಆಟೋಗ್ರಾಫ್ ಮತ್ತೆ ಫೋಟೋ ತಗೊಳಕ್ಕೆ. ಬಟ್ ಅದೇ ತರ 15 ವರ್ಷದ ಹುಡುಗ ಮಗ ಇವಾಗ ಫುಲ್ ಆರಾಮ ಬೆಳೆಸ್ತಾ ಇರೋದು. ಇಂಗ್ಲೆಂಡ್ ಅಲ್ಲಿ ಇವಾಗ ಟೆಸ್ಟ್ T20 ಸೀರೀಸ್ ನಡೀತಾ ಇದೆ. ಬಟ್ ಅಲ್ಲಿ ವೈಭವ್ ಸೂರ್ಯವಂಶಿ ಬಂದ್ರೆ ಸಾಕು, ಎಲ್ಲ ಜನಗಳು ಇವ್ರ ಹತ್ರ ಬಂದು ಆಟೋಗ್ರಾಫ್ ಮತ್ತೆ ಫೋಟೋ ತಗ್ಸ್ಕೊಳಕ್ಕೆ ಫುಲ್ ಕ್ಯೂ ಬಿದ್ದು ಏನೋ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಗೌತಮ್ ಗಂಭೀರ್ಗೆ ಒಂದು ಕ್ವಶನ್, ಟೀಮ್ ಇಂಡಿಯಾದಲ್ಲಿ ಸ್ಟಾರ್ ಕ್ರಿಕೆಟ್ ಕಲ್ಚರ್ನ ತೆಗಿಬೇಕು ಅಂತ ಹೇಳ್ತಾರೆ. ಇವಾಗ ಗೌತಮ್ ಗಂಭೀರ್ ಅವ್ರಿಗೆ ದೊಡ್ಡ ತಲೆನೋವು ಸ್ಟಾರ್ಟ್ ಆಗಿರುತ್ತೆ. ಬಿಕಾಸ್ ಇವಾಗ ಯಾರೋ ವೈಭವ್ ಸೂರ್ಯವಂಶಿ ಫುಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ, ಇವ್ರಿಗೆ ಜಾಗನೇ ಕೊಡ್ತಾ ಇಲ್ಲ. T20 ಒಂದು ಫಾರ್ಮೆಟ್ ಅಲ್ಲಿ ಜಾಗ ಕೊಡ್ತಾ ಇಲ್ಲ. ಬಟ್ ಎಲ್ಲರೂ ಕೂಡ ಕ್ವಶನ್ ಕೇಳ್ತಾ ಇದ್ದಾರೆ. ಫುಲ್ ಶ್ರೇಯಸ್ ಅವ್ರಿಗೂ ಮತ್ತೆ ಗೌತಮ್ ಗಂಭೀರ್ ಅವ್ರಿಗೂ ಫುಲ್ ಜರ್ನಲಿಸ್ಟ್ ಎಲ್ಲ ಸೇರ್ಕೊಂಡು ಫುಲ್ ಊಸ್ಟ್ ಮಾಡ್ತಾ ಇದ್ದಾರೆ. ನೋಡೋದ ಇದ್ರ ಬಗ್ಗೆ ಏನು ಕ್ಲಾರಿಟಿನ ಕೊಡ್ತಾರೆ ಅಂತ. ಅಂಡ್ ಹಾರ್ದಿಕ್ ಪಾಂಡ್ಯ ಫ್ಯಾನ್, ಓಕೆನಾ, ಇವ್ರು ಬಂದಿದ್ದು ಒಡಿಶಾಯಿಂದ ಬೆಂಗಳೂರಿವರೆಗೂ ಸೈಕಲಲ್ಲಿ ತುಳ್ಕೊಂಡು ಬಂದ್ಬಿಟ್ಟಿದ್ರು, ಓಕೆನಾ. ಸೈಕ್ಲಿಂಗ್ ಮಾಡ್ಕೊಂಡು ಹಾರ್ದಿಕ್ ಪಾಂಡ್ಯ ನೋಡಬೇಕು, ಮೀಟ್ ಮಾಡಬೇಕು ಅಂತ ಬಂದಿರೋದು. ಅದನ್ನ ಹಾರ್ದಿಕ್ ಪಾಂಡ್ಯ ನೋಡ್ಬಿಟ್ಟು ಇವ್ರನ್ನ ಮನೆ ಕರ್ಕೊಂಡು ಹೋಗಿ ಇವ್ರ ಜೊತೆ ಒಂದು ಫೋಟೋ ಕೊಟ್ಟು ಇವ್ರಿಗೊಂದು ಜೆರ್ಸಿ ಕೊಟ್ಟು ಮತ್ತೆ ಎಲ್ಲಾನು ಕೂಡ ಮಾಡಿಬಿಟ್ಟು ಇವ್ರಿಗೆ 1.5 ಲಕ್ಷ ಏನು ಎಕ್ಸ್ಪೆನ್ಸ್ ಆಗಿದೆಯೋ ಅದೆಲ್ಲಾನು ಕೂಡ ಇವ್ರಿಗೆ ಅಮೌಂಟ್ನ ಕೊಟ್ಬಿಟ್ಟು ಫೆರಾರಿಲಿ ಇವ್ರನ್ನ ಮನೆ ಕಳ್ಸವ್ರಂತೆ, ಅವ್ರ ಮನೆಗೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಬಟ್ ಒಡಿಶಾವರೆಗೂ ಫೆರಾರಿ ಕಳ್ಸಿರಲ್ಲ. ಸೊ ಒಂದು ಏರ್ಪೋರ್ಟು ಇಲ್ಲ ರೈಲ್ವೆ ಸ್ಟೇಷನ್ನು ಇಲ್ಲ ಬಸ್ ಸ್ಟ್ಯಾಂಡು ಅಲ್ಲಿ ತನಕ ಏನೋ ಕಳ್ಸಿರ್ಬೋದು ಅಂತ ಅನ್ಸುತ್ತೆ. ಬಟ್ ಒಡಿಶಾವರೆಗೂ ಫೆರಾರಿ ಕಳ್ಸೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ಬಟ್ ಹಾರ್ದಿಕ್ ಪಾಂಡ್ಯ ಈ ಥರ ಎಲ್ಲ ಸಕಾಲಾಗಿದ್ದಾರೆ ಗುರು. ನನಗಂತೂ ಹಾರ್ದಿಕ್ ಪಾಂಡ್ಯ ಇಷ್ಟ. ಆ್ಯಂಡ್ ಸಂಜು ಸ್ಯಾಮ್ಸನ್ ಬ್ರೋ, ಸಂಜು ಸ್ಯಾಮ್ಸನ್ ಕೆರಿಯರ್ ಅಂತೂ ಹೆಂಗಾಗ್ತದೆ ಅಂತ ಹೇಳಿದ್ರೆ, T20 ವರ್ಲ್ಡ್ ಕಪ್ ಅಲ್ಲಂತೂ ಏನು ಪರ್ಫಾರ್ಮ್ ಮಾಡಿದ್ರು. ಇವರೇ ಆಕ್ಚುಲಿ T20 ವರ್ಲ್ಡ್ ಕಪ್ಗೆ ರೀಸನ್ ವಿನ್ ಆಗೋದಕ್ಕೆ ಟೀಮ್ ಇಂಡಿಯಾ. ಬಟ್ ಇವಾಗ ಸಂಜು ಸ್ಯಾಮ್ಸನ್ ಅವ್ರದ್ದು ಲಾಸ್ಟ್ 10 T20 ಇನ್ನಿಂಗ್ಸ್ ನ ನೋಡ್ಬಿಟ್ರೆ ನಿಜವಾಗ್ಲೂ ಭಯ ಆಗುತ್ತೆ ಮಗ. T20 ವರ್ಲ್ಡ್ ಕಪ್ ಅಲ್ಲಂತೂ ಆ ಲೆವೆಲ್ಗೆ ಟೀಮ್ ಇಂಡಿಯಾಗೆ ಪರ್ಫಾರ್ಮ್ ಮಾಡಿ ಗೆಲ್ಸಿದ್ರು. ಬಟ್ ಇಲ್ಲಿ ನೋಡ್ತಾ ಇದ್ದೀರಾ ಲಾಸ್ಟ್ 10 ಇನ್ನಿಂಗ್ಸು 1-0, 5, 2, 109, 0-0, 107, 0-0 ಇದು ಹವೆ ಗೇಮ್. ಅಂದರೆ ಬೇರೆ ಕಂಟ್ರಿಲಿ ಆಡಿರೋದು ಒಂದು ಸ್ಕೋರ್ ಕಾರ್ಡು ಲಾಸ್ಟ್ ಇನ್ನಿಂಗ್ಸು. T20 ವರ್ಲ್ಡ್ ಕಪ್ ಅಲ್ಲಿ ಆದ್ರೆ ಹಿಂಗೆ ಆಗ್ಬಿಟ್ಟಿದ್ರೆ ಯಪ್ಪ ಬಾಯಿಗೆ ಬಂದಿರೋದು ಟೀಮ್ ಇಂಡಿಯಾ ಈ ಒಂದು T20 ವರ್ಲ್ಡ್ ಕಪ್ ಗೆಲ್ಲಕ್ಕೆ ಆಗ್ತಾ ಇರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು T20 ವರ್ಲ್ಡ್ ಕಪ್ ಮುಗಿದ್ಮೇಲಂತೂ ಯಾಕೋ ಸಂಜು ಸ್ಯಾಮ್ಸನ್ ಅವ್ರದ್ದು ಫಾರ್ಮ್ ಅಂತೂ ಕಳಪೆ ಆಗಿಬಿಟ್ಟಿದೆ. ಬಿಕಾಸ್ 5 ಡಕ್ಸು, ಓಕೆನಾ, ಲಾಸ್ಟ್ 10 ಇನ್ನಿಂಗ್ಸಲ್ಲಿ 5 ಡಕ್ ಆಗಿದ್ದಾರೆ. ಸೊ ಇದರಿಂದ ಯಾವ ಥರ ಓವರ್ಕಮ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದು ಅಪ್ಡೇಟ್ಗಳಾಗಿತ್ತು ಕ್ರಿಕೆಟಲ್ಲಿ. ಸರ್ ನಿಮಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ. ಬಟ್ ಈ ಒಂದು ವಿಡಿಯೋದ ಆಲ್ಮೋಸ್ಟ್ ಎಲ್ಲ ಕೂಡ ಹಾರ್ದಿಕ್ ಪಾಂಡ್ಯದ ಬಗ್ಗೆ ಅಪ್ಡೇಟ್ಗಳಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಎಲ್ಲರೂ ಕೂಡ ಕ್ಲಾರಿಫೈ ಕೊಟ್ಟಿದ್ದೀನಿ ನಿಮಗೆ ಏನೇನಾಗಿದೆ ಅಂತ.